ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 142 ಶ್ಲೋಕ 174. ವ್ಯೋಮಕೇಶಿ ವಿಮಾನಸ್ಥಾ ವಜ್ರಿಣೀ ವಾಮಕೇಶ್ವರಿ ಪಂಚಯಜ್ಞಪ್ರಿಯಾ ಪಂಚಪ್ರೇತಮಂಚಾಧಿಶಾಯಿನಿ. ಮೊದಲನೆಯ ನಾಮ ವ್ಯೋಮಕೇಶಿ ಅಂದರೆ ವ್ಯೋಮವೇ ಕೇಶವಾಗಿ ಉಳ್ಳವಳು. ವ್ಯೋಮೈವ ಕೇಶಾಃ ವಿರಾಡ್ರೂಪಾಃ. ವ್ಯೋಮೈವ ಕೇಶಾಃ ವಿರಾಡ್ರೂಪಾ ಯಾಃ ಅಂತ ಅರ್ಥ ಮಾಡಿಕೊಂಡಾಗ ವ್ಯೋಮ ಅನ್ನುವಂತಹ ಶಬ್ದದ ಅರ್ಥ ವಿಶಾಲವಾದಂತಹ ಆಕಾಶ. ಆಕಾಶವನ್ನೇ ತನ್ನ ಕೇಶವನ್ನಾಗಿ ಮಾಡಿಕೊಂಡವಳು ಜಗನ್ಮಾತೆ. ಕೇಶ ಅಂತಂದರೆ ಕೂದಲು. ಆಕಾಶವೇ ಕೂದಲು ಅಂತಂದರೆ ಜಗನ್ಮಾತೆ ವಿರಾಟ್ ಸ್ವರೂಪ ಎಂಥದ್ದು ಅಂತ ಗೊತ್ತಾಗತ್ತೆ. ಜಗನ್ಮಾತೆ ಎಷ್ಟು ದೊಡ್ಡವಳು ಅನ್ನುವಂಥದ್ದನ್ನು ನಾವು ಈ ನಾಮದ ಮೂಲಕ ನೋಡಬಹುದು. ಇದು ಉದಾಹರಣೆ ಅಷ್ಟೆ. ತುಂಬ ಬೃಹತ್ತಾಗಿರುವಂಥವಳು, ಎಲ್ಲವನ್ನ ವ್ಯಾಪಿಸಿರುವವಳು ಅನ್ನುವಂಥ ಅರ್ಥದಲ್ಲಿ ವ್ಯೋಮಕೇಶಿ ಎನ್ನುವಂತಹ ನಾಮ ಬರ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ವ್ಯೋಮಕೇಶಃ ಶಿವಃ ತಸ್ಯ ಪತ್ನಿ ವ್ಯೋಮಕೇಶಿ ಅಂತ. ವ್ಯೋಮಕ ಅಂತಂದರೆ ಈಶ್ವರ ಅಂತ ಅರ್ಥ ಇದೆ. ವ್ಯೋಮಕೇಶಃ, ವ್ಯೋಮಕ ಅನ್ನುವಂತಹ ಶಬ್ದಕ್ಕೆ ದಿಕ್ಕು ಅನ್ನುವಂತಹ ಅರ್ಥ ಇದೆ. ಎಲ್ಲ ದಿಕ್ಕುಗಳಿಗೆ ಒಡೆಯ ಈಶ್ವರ. ವ್ಯೋಮ ಅಂತಂದರೆ ದಿಕ್ಕು, ದಿಗಂತ ವ್ಯಾಪಕನಾದಂಥವನು ಈಶ್ವರ. ಆ ಈಶ್ವರನ ಪತ್ನಿಯಾದ್ದರಿಂದ ಜಗನ್ಮಾತೆಯನ್ನು ವ್ಯೋಮಕೇಶಿ ಅಂತ ಹೇಳಲಾಗತ್ತೆ. ಮುಂದಿನ ನಾಮ ವಿಮಾನಸ್ಥ. ವಿಮಾನಸ್ಥ, ಸ್ಥ ಅಂತಂದರೆ ಇರುವವಳು, ವಿಮಾನದಲ್ಲಿ ಇರುವವಳು. ವಿಮಾನದಲ್ಲಿ ಇರುವವಳು ಅಂತಂದರೆ ಇಲ್ಲಿ ಮತ್ತೆ ಹಿಂದಿನ ನಾಮವನ್ನು ಸ್ವಲ್ಪ ಅರ್ಥ ತಂದುಕೋಬೇಕು. ವ್ಯೋಮ ಅನ್ನುವಂತಹ ಶಬ್ದವೇ ವಿಮಾನ ಅಂತ ಆಗಿರುವಂಥದ್ದು. ವ್ಯೋಮ ಅಂತಂದರೆ ಆಕಾಶ, ಯಾನ ಅಂತಂದರೆ ವಾಹನ. ವ್ಯೋಮ ವ್ಯಾನ ವಿಮಾನ, ಅರ್ಥಾತ್ ಆಕಾಶದಲ್ಲಿ ಹೋಗುವಂಥ ವಾಹನ ವಿಮಾನ ಆಗತ್ತೆ. ಆ ವಿಮಾನದಲ್ಲಿ ಸಂಚರಿಸುವವರು ಯಾರು? ಪುರಾಣಗಳ ಪ್ರಕಾರ ಅಂತಂದರೆ ದೇವತೆಗಳು. ದೇವತೆಗಳು ಜಗನ್ಮಾತೆಯ ಸ್ವರೂಪವೇ ಆದ್ದರಿಂದ ಜಗನ್ಮಾತೆಯನ್ನು ವಿಮಾನಸ್ಥ ಅಂತ ಕರೀತಾರೆ. ಅಂದರೆ ಅತ್ಯಂತ ಎತ್ತರದಲ್ಲಿ ಇರುವವಳು. ಇನ್ನೊಂದು ಅರ್ಥದಲ್ಲಿ ವಿ ಅಂತಂದರೆ ವಿಶೇಷವಾಗಿ. ವಿಮಾನಸ್ಥ ಅನ್ನುವಂಥದ್ದನ್ನು ಬಿಡಿಸ್ಕೊಳ್ತಾ ಹೋದರೆ ವಿ ಎನ್ನುವಂತಹ ಮೊದಲನೆಯ ಅಕ್ಷರಕ್ಕೆ ವಿಶೇಷವಾಗಿ ಅಂತ ಅರ್ಥ ಆಗತ್ತೆ. ಮಾನ ಅಂತ ಬಿಡಿಸ್ಕೊಂಡ್ರೆ ಆದರಣೆ ಅಂತ ಅರ್ಥ ಆಗತ್ತೆ. ಅಂದರೆ ಎಲ್ಲರಿಂದ ಗೌರವಿಸಲ್ಪಡುವವಳು. ಸ್ಥ ಅಂತಂದರೆ ಇರುವವಳು, ಎಲ್ಲರಿಂದ ಗೌರವಿಸಲ್ಪಡುವವಳಾಗಿ ಇರುವವಳು, ವಿಶೇಷವಾಗಿ ಎಲ್ಲರಿಂದ ಗೌರವಿಸಲ್ಪಡ್ತಾಳೆ ಅಂತ ಅರ್ಥ. ವಿ ವಿಶಿಷ್ಟ, ಮಾ ಮಾನೆ. ಮಾನೆ ಅಂತಂದರೆ ಮಾನ ಅಥವಾ ಗೌರವ ಅಥವಾ ಕಾಂತಿ ಅಂತ. ಸ್ಥ ಇರುವವಳು, ವಿಶಿಷ್ಟವಾದಂತಹ ಕಾಂತಿಯಿಂದ ಕೂಡಿದವಳು ಅಂತಾದರೂ ಅರ್ಥ ಮಾಡಿಕೊಳ್ಳಬಹುದು. ವಿಶೇಷವಾದಂತಹ ಗೌರವದಿಂದ ಆರಾಧಿಸಲ್ಪಡುವವಳಂತಾದರೂ ಅರ್ಥ ಮಾಡಿಕೊಳ್ಳಬಹುದು. ಅಥವಾ ವಿಮಾನದಲ್ಲಿ ಇರುವವಳು ಅಂತಂದರೆ ಅತ್ಯಂತ ಎತ್ತರದಲ್ಲಿ ಇರುವವಳು ಅನ್ನುವಂತಹ ಅರ್ಥ ಬರುತ್ತೆ. ಮುಂದಿನ ನಾಮ ವಜ್ರಿಣಿ. ವಜ್ರಿಣಿ, ವಜ್ರಧಾರಿಣಿಯಾದವಳು, ಇಂದ್ರ ರೂಪದಿಂದ ವಜ್ರಾಯುಧವನ್ನು ಧರಿಸಿದವಳು ಅಂತ ಅರ್ಥ. ಹಿಂದೆ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡುವಾಗ ಎಲ್ಲ ದೇವತೆಗಳು ತಮ್ಮಲ್ಲಿರುವಂಥ ಆಯುಧಗಳನ್ನು ಜಗನ್ಮಾತೆಗೆ ಅರ್ಪಿಸಿದ್ದರು. ಆ ಮೂಲಕ ಇಂದ್ರ ತನ್ನ ವಜ್ರಾಯುಧವನ್ನು ನೀಡಿದ್ದ. ಹಾಗಾಗಿ ವಜ್ರಿಣಿ, ಅವಳು ವಜ್ರಧಾರಿಣಿಯಾದವಳು. ಅದೇ ರೀತಿಯಾಗಿ ವಜ್ರ ಎನ್ನುವಂಥದ್ದು ತುಂಬ ಬೆಲೆ ಬಾಳುವಂಥದ್ದು, ಅತ್ಯಂತ ಬೆಲೆ ಬಾಳುವಂತಹ ವಸ್ತು. ಆದ್ದರಿಂದ ವಜ್ರ ಅಂತ ಕರಿತೀವಲ್ಲ, ಅಂತಹ ವಜ್ರಗಳಿಂದ ಜಗನ್ಮಾತೆ ಅಲಂಕೃತಳು. ಹಾಗಾಗಿ ವಜ್ರಿಣಿ ಅಂತ ಕರೆಸ್ಕೊಳ್ತಾಳೆ. ಜಗನ್ಮಾತೆ ಅಷ್ಟು ಬೆಲೆ ಬಾಳುವವಳು ಅಂತ ಅರ್ಥ ಮಾಡ್ಕೊಳ್ಬಹುದು. ಮುಂದಿನ ನಾಮ
ವಾಮಕೇಶ್ವರಿ. ವಾಮಕಾನಾಂ ಈಶ್ವರಿ. ಈಶ್ವರಿ ಅಂತಂದರೆ ಒಡತಿ. ವಾಮಕರು ಅಂತಂದರೆ ವಾಮ ಮಾರ್ಗ ಉಪಾಸಕರು. ಹಿಂದೆ ನೋಡ್ತಾ ಬಂದಿದ್ದೀವಿ ಕೌಲಮತ ಮೊದಲಾದಂತಹ ಮತಗಳು, ಅವುಗಳೆಲ್ಲ ವಾಮ ಮಾರ್ಗದಲ್ಲಿ ಜಗನ್ಮಾತೆಯನ್ನು ಅರ್ಚಿಸುವಂಥವು. ಅಂಥವರಿಗೂ ಕೂಡ ಜಗನ್ಮಾತೆ ಒಡತಿಯಾಗಿರ್ತಾಳೆ. ಇನ್ನೊಂದು ಅರ್ಥದಲ್ಲಿ ಶಿವನ ಪತ್ನಿ ಅಂತ. ವಾಮಕ ಅಂತಂದರೆ ಶಿವ, ಆ ಶಿವನ ಪತ್ನಿ ಆದ್ದರಿಂದ ವಾಮಕೇಶ್ವರಿ. ವಮತಿ ಕಂ ಸುಖಂ ಇತಿ ವಾಮಕ. ವಾಮಕ ಅನ್ನುವಂತಹ ಶಬ್ದದ ವಿಗ್ರಹವಾಕ್ಯ. ಸುಖವನ್ನು ಈಶ್ವರ ತಂದು ಕೊಡುತ್ತಾನೆ. ಯಾವ ಸುಖ ಅಂತಂದರೆ ಆಧ್ಯಾತ್ಮಿಕವಾದಂತಹ ಸುಖ. ಆದ್ದರಿಂದಲೇ ಅವನನ್ನು ಶಿವ ಅಥವಾ ವಾಮಕ ಅಂತ ಕರೀತಾರೆ. ಅಂಥವನ ಪತ್ನಿ ಆದ್ದರಿಂದ ವಾಮಕೇಶ್ವರಿ ಅಂತ ಕರೆಸ್ಕೊಳ್ತಾಳೆ ಜಗನ್ಮಾತೆ. ಮುಂದಿನ ನಾಮ ಪಂಚಯಜ್ಞ ಪ್ರಿಯ. ಪಂಚಯಜ್ಞಗಳನ್ನು ಇಷ್ಟಪಡುವವಳು. ಪಂಚಯಜ್ಞಗಳನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಇಷ್ಟವಾಗುವವಳು. ಎರಡು ಅರ್ಥ ಬರುತ್ತೆ. ಆ ಪಂಚಯಜ್ಞಗಳು ಯಾವುದು ಅಂತಂದರೆ ಬ್ರಹ್ಮಯಜ್ಞ, ಪಿತೃಯಜ್ಞ, ಭೂತಯಜ್ಞ, ದೇವಯಜ್ಞ ಮತ್ತು ಮನುಷ್ಯಯಜ್ಞ. ಬ್ರಹ್ಮಯಜ್ಞ ಅಂತಂದರೆ ಅಧ್ಯಯನ, ಅಧ್ಯಾಪನ, ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಪಿತೃಯಜ್ಞ ಅಂತಂದರೆ ಗತಿಸಿ ಹೋದಂತಹ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು. ಭೂತಯಜ್ಞ ಅಂತಂದರೆ ಪ್ರಾಣಿ ಪಕ್ಷಿ ಇವುಗಳಿಗೆಲ್ಲ ಗೃಹಸ್ಥನಾದಂಥವನು ಆಹಾರ, ನೀರು ಮೊದಲಾದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಅದು ಭೂತಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಪಂಚಮಹಾಭೂತಗಳನ್ನು ಶುದ್ಧಿಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕು, ಅವುಗಳ ರಕ್ಷಣೆಯನ್ನು ಮಾಡಬೇಕು. ಅನಂತರ ದೇವಯಜ್ಞ, ದೇವತೆಗಳನ್ನು ಕುರಿತು ಪೂಜೆ ಮಾಡುವಂಥದ್ದು, ಹೋಮವನ್ನು ಮಾಡುವಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಇದನ್ನೇ ಹೇಳ್ತಾನೆ, ಪರಸ್ಪರಂ ಭಾವಯಂತಹ. ಮನುಷ್ಯರು ದೇವತೆಗಳನ್ನು ಪೂಜಿಸಿ ದೇವತೆಗಳು ನಿಮಗೆ ಮಳೆಯ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಸಹಾಯ ಮಾಡಲಿ ಅಂತ. ಹೀಗೆ ದೇವಯಜ್ಞ. ಅನಂತರ ಮನುಷ್ಯಯಜ್ಞ, ಎಲ್ಲರಿಗೂ ಸಹಾಯವನ್ನು ಮಾಡುವಂಥದ್ದು, ಕಷ್ಟದಲ್ಲಿರುವವರನ್ನು ರಕ್ಷಿಸುವಂಥದ್ದು. ಹೀಗೆ 5 ಯಜ್ಞಗಳನ್ನು ಆಚರಿಸುವವರನ್ನು ಜಗನ್ಮಾತೆ ಇಷ್ಟಪಡ್ತಾಳೆ ಅನ್ನುವಂಥದ್ದು ಸರಳವಾದಂತಹ ಅರ್ಥ. ಶ್ರುತಿಯ ಪ್ರಕಾರ ಪಂಚಮಹಾಯಜ್ಞಗಳು ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶು ಮತ್ತು ಸೋಮಯಜ್ಞಗಳು. ಸ್ಮೃತಿಗಳ ಪ್ರಕಾರ ಪಂಚಮಹಾಯಜ್ಞಗಳು ಯಾವುದು ಅಂತಂದರೆ ಈಗ ತಾನೇ ನೋಡಿದ್ವಿ, ದೇವಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ. ಪಾಂಚರಾತ್ರ ಆಗಮಗಳ ಪ್ರಕಾರ ಪಂಚಯಜ್ಞಗಳು ಅಂತಂದರೆ ಅಭಿಗಮನ, ಗುರುಗಳ ಹತ್ರ ಹೋಗೋದು. ಉಪಾದಾನ ಅಂದರೆ ಉಪದೇಶವನ್ನು ಪಡ್ಕೊಳ್ಳುವಂಥದ್ದು. ಯಜ್ಞ, ಸ್ವಾಧ್ಯಾಯ ಮತ್ತು ಯೋಗ. ಕೌಲ ಆಗಮಗಳ ಪ್ರಕಾರ ಪಂಚಮಹಾಯಜ್ಞಗಳು ಅಂತಂದರೆ ಕೇವಲ, ಶ್ಯಾಮಲ, ಮಿಶ್ರ, ಚಕ್ರಯುಕ, ವೀರ ಸಂಗ್ರಹ ಅನ್ನುವಂಥದ್ದು. ಹೀಗೆ ಪಂಚಯಜ್ಞಗಳನ್ನು ಇಷ್ಟಪಡುವವಳು ಪಂಚಯಜ್ಞ ಪ್ರಿಯ. ಪಂಚಯಜ್ಞಗಳು ಪ್ರಿಯವಾಗಿ ಉಳ್ಳವಳು ಅಂತ ಅರ್ಥ ಆಗುತ್ತೆ. ಕೊನೆಯ ನಾಮ ಪಂಚಪ್ರೇತ ಮಂಚಾಧಿಶಾಯಿನಿ. ಪಂಚಪ್ರೇತ ಮಂಚ ಅಧಿಶಾಯಿನಿ. ಪಂಚಪ್ರೇತಗಳಿಂದ ಆಗಿರುವಂತಹ ಮಂಚದಲ್ಲಿ ಶಯನ ಮಾಡುವವಳು ಅಂತ ಅರ್ಥ. ಪಂಚಪ್ರೇತಗಳು ಯಾವುದು ಅಂತಂದರೆ ಪಂಚಮಹಾಭೂತಗಳು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್ ಇವುಗಳ ಮೇಲೆ ತನ್ನ ಅಧಿಕಾರವನ್ನು ಉಳ್ಳವಳು. ಆ ಪಂಚಭೂತಗಳು ಸಂಚಾರ ಆಗಬೇಕು ಅಂತಂದ್ರೆ ಜಗನ್ಮಾತೆ ಇರಬೇಕದರಲ್ಲಿ. ಆವಾಗಲೇ ಅವುಗಳಲ್ಲಿ ಸಂಚಾರತ್ವ ಶಕ್ತಿ ಅನ್ನುವಂಥದ್ದು ಉಂಟಾಗತ್ತೆ. ಪ್ರೇತ ಅನ್ನುವಂತಹ ಶಬ್ದಕ್ಕೆ ಪ್ರಯತಿ ಇತಿ ಪ್ರೇತಃ ಅಂತ. ಮುಂದೆ ಹೋಗಲಿಕ್ಕೆ ಕಾರಣ ಆಗೋದು ಜಗನ್ಮಾತೆಯ ಶಕ್ತಿ. ಆ ಕಾರಣದಿಂದಲೇ ಅವುಗಳನ್ನ ಪ್ರೇತ ಅಂತ ಕರೀತಾರೆ. ಆ ಪೃಥ್ವಿ ಅಂತಂದರೆ ಬ್ರಹ್ಮ ಅಂತ ಅರ್ಥ. ಯಾಕೆ ಬೃಹಿವೃದ್ಧವು, ವಿಶಾಲವಾಗಿರುವಂತಹ ವಸ್ತು ಈ ಪೃಥ್ವಿ, ಆದ್ದರಿಂದ ಅದನ್ನು ಬ್ರಹ್ಮ ಅಂತ ಕರೀತಾರೆ ಅಥವಾ ಪೃಥ್ವಿ. ಎರಡನೇದಾಗಿ ನೀರು ಶಬ್ದ ಹೇಗೆ ಉಂಟಾಗಿದೆ ಅಂತಂದರೆ ವಿಷ್ಣುವಿನಿಂದ ಉಂಟಾಗಿರುವಂಥದ್ದು. ಯಾಕೆ ಅಂತಂದರೆ ವಿಶಲ್ರು ವ್ಯಾಪನೆ ಎನ್ನುವಂತಹ ಧಾತುವಿನಿಂದ ವಿಷ್ಣು ಅನ್ನುವಂತಹ ಶಬ್ದ ಬರುತ್ತೆ. ನೀರನ್ನು ನೆಲದ ಮೇಲೆ ಹಾಕಿದ್ರೆ ಸಾಕು, ಅದೆಲ್ಲ ಕಡೆಗೂ ಸ್ಪ್ರೆಡ್ ಆಗತ್ತಲ್ಲ. ಹಾಗೆ ವಿಷ್ಣು ವ್ಯಾಪಕವಾದವನು ಅನ್ನುವಂತಹ ಅರ್ಥದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ
ಇವರನ್ನೇ ಇಲ್ಲಿ ಪಂಚಪ್ರೇತಗಳು ಅಂತ ಹೇಳಲಾಗತ್ತೆ. ಮೂರನೆಯದವನಾಗಿ ರುದ್ರ ಅಂತ. ರುದ್ರ ಅನ್ನುವಂತಹ ಶಬ್ದದ ಅರ್ಥ ರೋದಯತಿ ಇತಿ ರುದ್ರ. ಯಾವುದನ್ನು ಮುಟ್ಟಿದ್ರೆ ದುಃಖ ಆಗುತ್ತೋ ಅದು ರುದ್ರ ಅಂತ ಕರೆಸ್ಕೊಳ್ಳುತ್ತೆ. ಉದಾಹರಣೆಗೆ ಅಗ್ನಿಯನ್ನು ಮುಟ್ಟಿದ್ರೆ ಯಾರಾದರೂ ಖುಷಿ ಪಡ್ತಾರಾ? ದುಃಖ ಆಗೇ ಆಗತ್ತೆ. ಹಾಗಾಗಿ ಅಗ್ನಿ. ಅನಂತರ ಮಹೇಶ್ವರ. ಮಹೇಶ್ವರ ಅನ್ನುವಂತಹ ಶಬ್ದದ ಅರ್ಥ ವಾಯು. ವಾಯುವನ್ನು ಯಾಕೆ ಮಹೇಶ್ವರ ಅಂತ ಇದ್ದಾರೆ ಅಂತಂದರೆ ಈಶನಶೀಲನಾದ್ದರಿಂದ ಮಹೇಶ್ವರ. ಈಶನಶೀಲ ಅಂತಂದರೆ ಆಳುವವನು ಅಂತ ಅರ್ಥ. ವಾಯುವೇ ನಮ್ಮೆಲ್ಲರನ್ನ ಆಳ್ತಾ ಇರುವಂಥದ್ದು. ಆ ವಾಯು ಒಂದು ಕ್ಷಣಕಾಲ ನಮ್ಮನ್ನು ಬಿಟ್ಟು ಹೋದರೆ ನಾವು ಯಾರೂ ಕೂಡ ಸ್ವಸ್ಥರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಹೇಶ್ವರ ಅಂತಂದರೆ ವಾಯು. ಕೊನೆಯದಾಗಿ ಸದಾಶಿವ. ಸದಾಶಿವ ಯಾವಾಗಲೂ ಸ್ವಚ್ಛವಾಗಿರುವುದು ಅಂತ ಅರ್ಥ. ಸ್ವಚ್ಛವಾಗಿರೋದು ಯಾವುದು ಯಾವಾಗಲೂ ಅಂತಂದರೆ ಆಕಾಶ. ಆಕಾಶವನ್ನು ಪೊಲ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದಾಶಿವನೇ ಆಕಾಶ. ಹೀಗೆ ಪಂಚಮಹಾಭೂತಗಳನ್ನೇ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ ಅಂತ ಕರಿತಾ ಇದ್ದೀವಿ. ಅಥವಾ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್ ಇವುಗಳ ಮೇಲೆ ಜಗನ್ಮಾತೆ ಉಪಸ್ಥಿತ ಇರುವಂಥವಳಾಗಿದ್ದಾಳೆ, ಶಯನವನ್ನು ಮಾಡುವಂಥವಳಾಗಿದ್ದಾಳೆ. ಹಾಗಾಗಿ ಪಂಚಪ್ರೇತ ಮಂಚಾಧಿಶಾಯಿನಿ. ಜಗನ್ಮಾತೆಯ ನಾಮವನ್ನು ವಿಚಾರ ಮಾಡ್ತಾ ಹಿಂದೆ ನಾವೊಂದು ನಾಮವನ್ನು ನೋಡಿದ್ವಿ, ಪಂಚಬ್ರಹ್ಮಾಸನ ಸ್ಥಿತ ಅಂತ. 5 ಬ್ರಹ್ಮರೇ ಆಸನವಾಗಿ ಮಂಚದಲ್ಲಿ ಇರುವಂಥವರಾಗಿದ್ದಾರೆ. ಅವರ ಮೇಲೆ ಜಗನ್ಮಾತೆ ಸ್ಥಿತಳಾಗಿದ್ದಾಳೆ ಅಂತ ಹಿಂದೆ ಕೂಡ ಇದೇ ಅರ್ಥವನ್ನು ಕೊಡುವ ನಾಮ ಬಂದಿತ್ತು. ಶಿವನೇ ಮಹಾಮಂಚ, ಮಹೇಶಾನನೇ ತಲೆದಿಂಬು. ಅಂತಹ ರಮ್ಯವಾದಂತಹ ಹಾಸಿಗೆ ಮೇಲೆ ಸದಾಶಿವನೇ ಚಾಪೆ, ಬ್ರಹ್ಮ, ಹರಿ, ರುದ್ರ, ಈಶ್ವರರೇ 4 ಕಾಲುಗಳು, ಮಹೇಂದ್ರನೇ ಪೀಕದಾನಿ. ಪೀಕದಾನಿ ಅಂತಂದರೆ ಹೀಗೆ ಬ್ರಹ್ಮ, ಹರಿ, ರುದ್ರ, ಈಶ್ವರರು ಇವರು ಮಂಚದ 4 ಕಾಲುಗಳು. ಸದಾಶಿವನೇ ಅದರ ಮೇಲಿರುವಂಥ ಹಾಸಿಗೆ ಅಥವಾ ಚಾಪೆ. ಇವರೆಲ್ಲರಿಗೂ ಶಕ್ತಿ ಬರೋದೇ ಜಗನ್ಮಾತೆಯಿಂದಾಗಿ. ಆ ಕಾರಣದಿಂದ ಇವರು ಶಕ್ತಿಹೀನರು. ಇವರ ಮೇಲೆ ಜಗನ್ಮಾತೆ ಇದ್ದಾಳೆ ಅಂತಂದರೆ ಇವರೆಲ್ಲ ಕೆಲಸ ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಇವ್ರನ್ನ ಪ್ರೇತಗಳು ಅಂತ ಕರೀತಾರೆ ಅಂತ ನಾವು ನೋಡಿದ್ವಿ. ಈ ರೀತಿ ಪಂಚಪ್ರೇತ ಮಂಚಾಧಿಶಾಯಿನಿ ಅರ್ಥಾತ್ ಪಂಚಮಹಾಭೂತಗಳ ಮೇಲೆ ತನ್ನ ಒಡೆತನವನ್ನು ಇಟ್ಟುಕೊಂಡವಳು ಅಂತ ಅರ್ಥ. ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.